ಹಾಯ್, ಎಲ್ಲರಿಗೂ ನಮಸ್ಕಾರ. ಯಾರು ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಬಸವಣ್ಣನವರ ವಚನಗಳನ್ನು ಹೇಳ್ತಾ ಇದ್ದೆ. ಇದು ಮುಂದುವರೆದ ಭಾಗ. ವಿಷಯ: ರಾಜ ಹಂಸವಾಗುತ್ತದೆಯೇ? ಓಡೆತ್ತಬಲ್ಲದು ಅವಲಕ್ಕಿ ಸವಿಯ, ಕೋಡಗ ಬಲ್ಲದೆ ಸೆಳೆ ಮಂಚವ ಸುಖವ, ಕಾಗೆ ನಂದನ ಬನದೊಳಗಿದರೇನು ಕೋಗಿಲೆಯಾಗಬಲ್ಲ ದೇಹಳ, ಕೊಳನ ತಡಿಯಲ್ಲೊಂದು ವರಸು ಕುಳಿರ್ದನೇನು, ಗಳ ಹಂಸೆಯಾಗಬಲ್ಲದೆ ಕೂಡಲ ಸಂಗಮ ದೇವ. ತಾತ್ಪರ್ಯ: ಪ್ರತಿನಿತ್ಯವೂ ಸಹವಾಸ ಹೊಂದಿರುವ ಹಂಚಿಗೆ ಅವಲಕ್ಕಿಯ ರುಚಿ ಅರಿಯಬಹುದೇ? ತೂಗು ಮಂಚದ ಅನುಭವವನ್ನು ಮಂಗ ಅನುಭವಿಸಬಹುದೇ? ಕಾಗೆಯು ನಂದನವನದಲ್ಲಿದ್ದರೆ ಕೋಗಿಲೆಯಾಗುತ್ತದೆ. ಸರೋವರದ ದಂಡೆ ಮೇಲೆ ಕುಳಿತಾಕ್ಷಣ ಮೀನು ಬಕ ರಾಜಹಂಸವಾಗುವುದೇ? ನೆಕ್ಸ್ಟ್, ಸತ್ಫಲಪಡೆ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ. ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ನಾಳಿನ ದಿನಕ್ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ. ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದೇ. ತಾತ್ಪರ್ಯ: ಶರಣರು ನುಡಿದುದೇ ಶುಭ ಲಗ್ನ. ಎಲ್ಲ ಶಕ್ತಿಗಳು ಅವರ ವಾಣಿಗೆ ಸಹಾಯಕ ಶಕ್ತಿಯಾಗಿ ನಿಲ್ಲುವವು. ನಾಳೆ ಎನ್ನುತ್ತಾ ಕೂಡುವುದಕ್ಕಿಂತ ಈಗಲೇ ಕೂಡಲ ಸಂಗಮನಾಥನನ್ನು ಪೂಜಿಸಿ ಸತ್ಫಲವು ಪಡೆಯುವುದು ಉತ್ತಮ. ಬೇರೆ ವಿಷಯ: ಒಲಿಯಲಾರ. ಹಸಿದು ಎಣ್ಣೆ ಕಾಯ ಮೆಲಬಹುದೇ? ನೀರಡಿಸಿ ವಿಷನಿಂಟಬಹುದೇ? ಸುಣ್ಣದ ತುಯ್ಯಲ ಬಣ್ಣ ಒಂದೇ ಎಂದರೆ ನೆಂಟತನಕ್ಕೆ ಉಣ್ಣಬಹುದೇ? ಲಿಂಗ ಸಾರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವನು ತೊಲಿವನು. ತಾತ್ಪರ್ಯ: ಹಸಿವೆಯಾಯಿತು ಎಂದು ಎಕ್ಕೆ ಕಾಯನ್ನು ತಿನ್ನಲು ಸಾಧ್ಯವೇ? ಬಾಯಾರಿಕೆ ಆಯಿತು ಎಂದು ವಿಷ ಕುಡಿಯಬಹುದೇ? ಸುಣ್ಣ ಸಾವಿಗೆ ಬಣ್ಣ ಒಂದೇ ಎಂದು ಬಣ್ಣದ ನಂಟಸ್ತಿಗೆ ಸುಣ್ಣವನ್ನು ಬಳಿಯಬಹುದೇ? ಲಿಂಗ ತತ್ವವನ್ನು ಅರಿಯದ ದುರ್ಜನರನ್ನು ಲಿಂಗ ಧರಿಸಿದ್ದ ಮಾತ್ರಕ್ಕೆ ಕೂಡಲ ಸಂಗಮ ದೇವನು ಒಲಿಯಲಾರನು. ಸಜ್ಜನರ ಸಂಘ ಅರ್ಥಪೂರ್ಣ. ಸಾರ: ಸಜ್ಜನರ ಸಂಘವು ಮಾಡುವುದು ದೂರ, ದುರ್ಜನರ ಸಂಘ ಬೇಡವಯ್ಯ. ಆವಾದರೇನು ವಿಷ ಒಂದೇ, ಅಂಥವರ ಸಂಘ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಿಕೂಟ ವಿಷವು ಕೂಡಲ ಸಂಗಮ ದೇವ. ತಾತ್ಪರ್ಯ: ಸಜ್ಜನರ ಸಂಘ ಸತ್ವಪೂರ್ಣವಾದರೂ ದುರ್ಜನರ ಸಹವಾಸ ಎಂದಿಗೂ ಮಾಡಬಾರದು. ಯಾವ ಜಾತಿಯ ಹಾವಾದರೂ ವಿಷವು ಒಂದೇ. ವಿಷ ತುಂಬಿಕೊಂಡ ದುರ್ಜನರ ಸಹವಾಸ ಬೇಡ. ಕೂಡಲ ಸಂಗಮನಾಥ ಚಿತ್ತ ಪರಿಶುದ್ಧವಿಲ್ಲದವರ ಸಹವಾಸವೆಂದರೆ ಮಹಾವಿಷವೆಂದೇ ಭಾವಿಸುವೆ. ಧನ್ಯವಾದಗಳು.